ನಮ್ಮ ಜಿಲ್ಲೆ ಜನಕ್ಕಿನ ದೊಡ್ಡದಲ್ಲ. ನೀರ್ ಬಿಡ್ರಿ, ಇಲ್ಲ ಅಂದ್ರೆ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ರಿ ಅಂತ ಹೇಳೋ ತಾಕತ್ ತಿಳ್ದಿರೋದು ಇವೆಲ್ಲ. ಇವರಿಂದ ರೈತರ ಕುಲ ಉದ್ಧಾರ ಆಗುತ್ತಾ? ತಾವೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ. ಇವತ್ತು ಏನು ಗ್ಯಾರಂಟಿಗಳು ಹೇಳ್ತಾ ಇದಾರಲ್ಲ, ಹೆಣ್ಮಕ್ಳುಗಳ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ, ನಾನು ಒಂದೆರಡು ಮಾತು ಹೇಳ್ತೀನಿ ಆ ವಿಚಾರವಾಗಿ. ಇವ್ರು ಇವತ್ತು KRS ಅಲ್ಲಿ ನೀರಿದ್ದು ಕೂಡ ರೈತರ ಜಮೀನೆಲ್ಲ ಒಣಗಿಸ್ಬಿಟ್ರು. ತೆಂಗಿನ ಸುಳಿ ಸುಟ್ಟೋಗ್ತಾ ಇದೆ, ತೆಂಗಿನ ಸುಳಿ ಸುಟ್ಟೋಗ್ತಾ ಇದೆ, ಅಡಿಕೆ ಗಿಡ ಸುಟ್ಟೋಗಿದೆ, ದನ ಕರಿಗೆ ನೀರಿಲ್ಲ. ಬಹುಶಃ ಇದೇ ಇನ್ನು 10 ದಿನ ಮುಂದುವರೆದ್ರೆ ದನ ಕರಿಗೆ ಮೇವು ಬೆಳೆಯಲ್ಲ, ನೀರಿಲ್ವಲ್ಲ. ಏನ್ ಮಾಡೋದು? ಹೋಗ್ಲಿ, ಕಟ್ಟೆಲ್ ನೀರಿಲ್ವಾ? ಕಟ್ಟೆಲ್ ನೀರಿಲ್ದಿದ್ರೆ ಬೇಡ. ಈ ಕ್ಷಣದಲ್ಲೂ 13.7 TMC ನೀರಿದೆ. ಸತತವಾಗಿ 10 ದಿನ ನೀರು ಹರಿಸಿದ್ರು 1.5 TMC ನೀರು ಖಾಲಿ ಆಗಲ್ಲ. ಇದ ನಾವು ಬೆಳೆಸಿರೋದ್ರಿಂದ ನಾಯಕತ್ವ. ಇವತ್ತು ನಾವು MLA ಮಾಡ್ಕೊಂಡಿರೋದು, ಮಂತ್ರಿ ಮಾಡಿರೋದು ಕೃಷಿ ಸಚಿವ ನಮ್ಮ ಜಿಲ್ಲೆಯವರೇ. ಇವ್ರಿಗೆಲ್ಲ ಏನಾದ್ರು ರೈತರ ಬಗ್ಗೆ ಕಾಳಜಿ ಇದೆಯಾ? ದಯಮಾಡಿ ತಾವೆಲ್ಲ ಸೂಕ್ಷ್ಮನ ಅರ್ಥ ಮಾಡ್ಕೊಳ್ಳಿ. ಇವರಿಂದ ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೇದಾಗಲ್ಲ. ಈ ಒಳ್ಳೇದಾಗಿದ್ರೆ ಇಷ್ಟು ನೀರಿಟ್ಕೊಂಡು ನಾಲೆ ಮೇಲೆ ನೀರು ಬಿಡದೆ ಜನನ ಇಷ್ಟು ಗೋಳಾಡಿಸ್ತಿರ್ಲಿಲ್ಲ. ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಯ್ತಪ್ಪ, ಸಿದ್ದರಾಮಯ್ಯನವ್ರು 7 ರೂಪಾಯಿ ಅಕ್ಕಿ ದುಡ್ಡು ಹೋಗ್ತಾ ಇದೆ, ಎಲ್ಲೋ ಫ್ರೀ ಬಸ್ ಅಂದ್ರು. ಪಾಪ ಹೊಸರಲ್ಲಿ ಏನ್ ಹೆಣ್ಮಕ್ಳುಗಳು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದ್ರು. ಈಗ ಎಲ್ಲಿಗೆ ಓಡಾಡೋರು? ಕರೆಂಟ್ 20-30 ಯೂನಿಟ್ ಮಾತ್ರ ಫ್ರೀ ಅಂತ ಹೇಳಿದ್ರು. ಎಲ್ಲ ಸೇರಿದ್ರು ಕೂಡ 2,500 ರೂಪಾಯಿ ಆಗುತ್ತೆ ನಮ್ಮ ತಾಯಂದ್ರಿಗೆ, ಸಹೋದರಿಯರಿಗೆ ಸೇರ್ತಾ ಇರೋ ದುಡ್ಡು. ಆಯ್ತಪ್ಪ, ಆಯ್ತು, ಒಪ್ಕೊಂಡ. ಈಗ ನೀವು ನಮ್ಮ ಹತ್ರ ಕಿತ್ಕೊಳ್ತಿರೋದು ಲೆಕ್ಕ ಹೇಳ್ಬೇಕಲ್ಲ. ಈಗ ಅಲ್ಲಿ ಕೊಡ್ತಾ ಇದ್ದೀರಿ ನಿಜ, ಇಲ್ಲಿ ನಮ್ಮ ಹತ್ರ ಕಿತ್ಕೊಳ್ಳೋದು ಲೆಕ್ಕ ನಾವು ಹೇಳ್ಬೇಕಲ್ಲ ಜನಕ್ಕೀಗ. ಇವತ್ತು 5 ರೂಪಾಯಿ ಇದ್ದ RTC ಇವತ್ತು 30 ರೂಪಾಯಿ, 25 ರೂಪಾಯಿ, 30 ರೂಪಾಯಿ. ಚಾಪಕ್ಕಾಗ್ದ 20 ರೂಪಾಯಿ ಇದ್ದಿದ್ದು 110 ರೂಪಾಯಿ. ಇವತ್ತು ನಮ್ಮ ಕುಟುಂಬದಲ್ಲೇ ಒಂದು ಸಾವಾದ್ರೆ ಮರಣ ಪತ್ರ ತಗೊಳಕ್ 150 ರೂಪಾಯಿ ಖರ್ಚು ಮಾಡ್ಬೇಕು ಈ ಸರ್ಕಾರದಲ್ಲಿ. 70 ರೂಪಾಯಿ ಎಣ್ಣೆ 100 ರೂಪಾಯಿ. ನಿನ್ ದುಃಖ ಅರ್ಥ ಆಗುತ್ತೆ ಏನ್ ಮಾಡೋದು. ಇವತ್ತು ನಮ್ ಸ್ನೇಹಿತ ಹೇಳ್ದಂಗೆ ಎಣ್ಣೆ ವಿಚಾರಕ್ಕೆ ಬರೋಣ. 175 ರೂಪಾಯಿ ಅಕ್ಕಿ ಕೊಡ್ತಾವ್ರಲ್ಲ ಇವರು, ಒಂದು ತಿಂಗಳು ಕೊಡ್ತಾ ಇದಾರಲ್ಲ, ಅದನ್ನ 2 ದಿನಕ್ಕೆ ಇಲ್ಲಿ ಕಿತ್ಕೊಂತಾವ್ರ ಬಾಟ್ಲು ಮುಖಾಂತರ. 2 ದಿನಕ್ಕೆ, 1 ತಿಂಗಳಿಗೆ ಕೊಡೋದನ್ನ 2 ದಿನಕ್ಕೆ ಇಲ್ಲಿ ಕಿತ್ಕೊಂತಾವ್ರೆ. ಇದ ಸರ್ಕಾರಗಳು ನಡೆಯೋದು? ಹೋಗ್ಲಿ, ಪೊಲೀಸ್ ಅವ್ರಿಗೆ ಒಂದು ರೀತಿಲಿ ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಮೈಸೂರು, ಮಂಡ್ಯ, ಬೆಂಗಳೂರು ಎಲ್ಲ ಕಡೆನು. ಏನಂದ್ರೆ ಸಾಮಾನ್ಯ ಜನರ ಹತ್ರ ಇಲ್ಲ ನಿಮ್ದು ಸ್ಟಿಕ್ಕರ್ ಅಂಟಿಸಿಲ್ಲ, ಇಲ್ಲ DL ಇಲ್ಲ, ಇನ್ನೊಂದಿಲ್ಲ, ಹೆಲ್ಮೆಟ್ ಇಲ್ಲ. ಒಟ್ಟಲ್ಲಿ ಏನಂದ್ರೆ ಸರ್ಕಾರ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟು ಇಷ್ಟೊಂದು ತಂದು ಸರ್ಕಾರಕ್ಕೆ ಸಂದಾಯ ಮಾಡಬೇಕು ಅಂತ.